ಇಲ್ಲಿ ಆದ್ರೆ ಇದ್ದಾನೆ ನಮ್ಮ ಭೈರವ. ನೋಡಿ ಎಷ್ಟು ಮುದ್ದಾಗಿ ಮಲ್ಕೊಂಡ್ಬಿಟ್ಟಿದ್ದಾನ. ನೋಡಿ ಇಲ್ಲಿ ನೋಡಿ ರೈಸ್ ಆದ್ರೆ ಮಾಡ್ಕೊತಾ ಇದ್ದೀನಿ. ನೋಡಿ ರೈಸ್ ಆದ್ರೆ ಇಲ್ಲಿ ಇವಾಗ ನಾನು ಬಂದ್ಬಿಟ್ಟು ಒಂದು ತಿರುಪತಿಗೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಾದ್ರೆ ಇದ್ದೀನಿ. ನಮಸ್ಕಾರ ದೇವ್ರು. ಇವಾಗ ನಮ್ಮ ನಾಯಿಗೊಂದು ಒಳ್ಳೆ ಹೆಸರಾದ್ರೆ ಇಡಬೇಕು ಗೈಸ್. ಈ ನಾಯಿ ಬಂದ್ಬಿಟ್ಟು 5 ಕಿಲೋಮೀಟರ್ ಬರ್ತಾ ಇದೆ ಗೈಸ್, ನಾನು ಹಿಂದೆನೇ ಇದು. ನಡಿ 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 ಭೈರವ 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 ಫ್ಯಾಮಿಲಿ. ಸೊ ಸುಮಾರು ಜನ ಆದರೆ ಕೇಳಿದ್ದೀರಾ, ಅಣ್ಣ ನೀವು ಮಾಡಿರ್ತಕ್ಕಂಥ ಎಲ್ಲ ಕಂಪ್ಲೀಟ್ ಜರ್ನಿಯ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಸಣ್ಣ ಸಣ್ಣ ವೀಡಿಯೋಗಳನ್ನು ಜೋಡಿಸಿ ಒಂದು ವಿಡಿಯೋ ಆದರೆ ಮಾಡಿದ್ದೀನಿ. ಅದರಲ್ಲಿ ಒರಿಜಿನಲಾಗಿ ಏನೇನು ಕಂಟೆಂಟ್ ಮಾತಾಡಿದ್ದೀನೋ ಸೊ ಅದು ಮಾತ್ರ ಅಪ್ಲೋಡ್ ಮಾಡ್ತೀನಿ. ಒಂದು ಮಂತ್ರಾಲಯದಿಂದ ಲದಾಖ್ವರೆಗೂ ಕಂಪ್ಲೀಟ್ ವೀಡಿಯೋ ಆದರೆ ಇರ್ತದೆ. ಸಣ್ಣ ಸಣ್ಣ ವೀಡಿಯೋಗಳನ್ನಾದರೆ ಜೋಡಿಸಿದ್ದೀನಿ. ಸೊ ಕಂಪ್ಲೀಟ್ ಒರಿಜಿನಲ್ಲಾಗಿ ಏನು ಮಾತಾಡಿದ್ದೀನೋ ಸೊ ಅದು ಮಾತ್ರ ನಿಮ್ಗೆ ತೋರಿಸ್ತೀನಿ. ಸೊ ಕಂಪ್ಲೀಟ್ ಎಲ್ಲ ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡಿ. ಒಂದು ಭೈರವನ್ನ ಯಾವ ಥರ ಕರ್ಕೊಂಡು ಹೋದೆ, ಯಾವ ಥರ ಅವ್ನು ಸಿಕ್ದ, ಯಾವ ಥರ ನಾವು ಟ್ರಾವೆಲಿಂಗ್ ಮಾಡಿದ್ವಿ, ಆ ಟ್ರಾವೆಲಿಂಗಲ್ಲಿ ಏನೇನು ಕಷ್ಟಗಳು ಬಿದ್ದೀವಿ ನಾವು. ಸೊ ಕಂಪ್ಲೀಟ್ ಒಂದು ಸಣ್ಣ ಸಣ್ಣ ವೀಡಿಯೋಗಳೆಲ್ಲಾದರೆ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನನಗೆ ನೋಡ್ತಾಯಿದ್ರೆ ಕಣ್ಣಲ್ಲಾದರೆ ನೀರು ಬರ್ತದೆ. ಸೊ ನಾವು ಬಿದ್ದಿದ್ದ ಕಷ್ಟಗಳೆಲ್ಲ, ಅವನು ಚಿಕ್ಕವನಿರಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಆದರೆ ಕೊಡ್ತಾಯಿದ್ದ. ಅದೆಲ್ಲ ಎಲ್ಲೂ ನಾನು ಪೋಸ್ಟ್ ಮಾಡಿಲ್ಲ. ಅದೇ ಥರ ತುಂಬ ಕಷ್ಟಗಳು ಕೂಡ ಬಿದ್ವಿ. ಜನ ತುಂಬ ನಮಗೆ ಪ್ರಾಬ್ಲಮ್ಸ್ ಅದೇ ಕೊಡ್ತಾಯಿದ್ರು ರೋಡಲ್ಲಿ. ಸೊ ಆ ಥರ ಇಂಡಿಯಾದಲ್ಲಿ ಪೆಟ್ ಟ್ರಾವೆಲಿಂಗು ತುಂಬ ಕಷ್ಟ ಇದೆ. ಸೊ ಆ ಥರ ಅವನು ಭೈರವನ ಕರ್ಕೊಂಡು ನಾನು ಸುಮಾರು ಒಂದು 3,500 ಕಿಲೋಮೀಟ್ರ್ ಮೇಲೆ ಒಂದು ನಡೆದಿದ್ದೀನಿ. ಒಂದು ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ ಅಂತ ಕೇಳಿದ್ರೆ ಸುಮಾರು ಒಂದು 6,000-7,000 ಕಿಲೋಮೀಟ್ರ್ ಭೈರವನ ಕರ್ಕೊಂಡು ಟ್ರಾವೆಲ್ ಆದರೆ ಮಾಡಿದ್ದೆ ನಾನು ಕಂಪ್ಲೀಟು. ಸೊ ಯಾವ ಥರ ಇತ್ತು ಅಂತೇಳ್ಬಿಟ್ಟು ನಿಮ್ಮ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಲೈಕ್ ಆದರೆ ಹೊಡಿಬೇಕು ಈ ವಿಡಿಯೋಗೆ. ಅದೇ ಥರ ಒಂದು ಸಣ್ಣದಾಗಿರ್ತಕ್ಕಂಥ ಕಾಮೆಂಟ್ ಆದರೆ ಮಾಡಿ. ಸೊ ಅದರಿಂದ ನಮ್ಗೆ ತುಂಬ ತುಂಬ ಸಂತೋಷ ಆದರೆ ಆಗ್ತದೆ. ಸೊ ತಡ ಯಾಕೆ, ಇನ್ನು ವೀಡಿಯೋಸ್ ಎಲ್ಲನೂ ನೋಡಿ ಸಣ್ಣ ಸಣ್ಣದಾಗಿರ್ತಕ್ಕಂಥ ಕ್ಲಿಪ್ಸ್ ಆದರೆ ಆ್ಯಡ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಗೈಸ್. ಈ ನಾಯಿ ಬಂದುಬಿಟ್ಟು 5 ಕಿಲೋಮೀಟ್ರಿಂದ ಬರ್ತಾ ಇದೆ ಗೈಸ್, ನಾನು ಹಿಂದೆನೇ ಇದು ನಿಜ ಗೈಸ್. 5 ಕಿಲೋಮೀಟರ್ಸಿಂದ ಬರ್ತಾ ಇದೆ. ಲಾಸ್ಟ್ ವಿಲೇಜಿಂದ ನಾನು ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಇನ್ನು ಬರ್ತಾನೆ ಇದೆ, ನಾನು ಹಿಂದೆನೇ ಬರ್ತಾ ಇದೆ ಇದು ನಾಯಿ. ಚಿಕ್ಕ ಪುಟಾಣಿ ನಾಯಿ ಇದು ಗೈಸ್, ನಿಜ ಗೈಸ್. 5 ಕಿಲೋಮೀಟ್ರಿಂದ ಬರ್ತಾ ಇದೆ ಈ ನಾಯಿ ಇದು, ನಾನು ಹಿಂದೆನೇ ಬರ್ತಾ ಇದೆ. ನೋಡಿ ಗುರು ಇನ್ನೂ ಬರ್ತಾನೆ ಇದೆ ಗುರು. ವೆಮಗೋಡಿನಿಂದ ಬರ್ತಾ ಇದ್ದೀನಿ, ಸುಮಾರು 5 ಕಿಲೋಮೀಟರ್ಸ್ ಮೇಲೆ ಬಂದಿದ್ದೀನಿ. ಸೊ ನೋಡಿ ನೋಡಿ ಈ ಕಡೆ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ ನೋಡಿ ನೋಡಿ ಬರ್ತಾ ಇದೆ ನೋಡಿ. ನಾನು ಹಿಂದೆನೇ ಬರ್ತಾ ಇದೆ ಗುರು. ಸುಮಾರು 5 ಕಿಲೋಮೀಟ್ರ್ ಮೇಲೆಯಿಂದ ನೋಡಿ. ಆ ಪುಟಾಣಿ ಡಾಗನ್ನು ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೀನಪ್ಪ. ನನ್ನ ಹಿಂದೆ ಬಂದುಬಿಟ್ಟಿತ್ತು ಸುಮಾರು ಕಿಲೋಮೀಟ್ರ್ಗಳಾದ್ರೆ ನಡ್ಕೊಂಡು. ಏನಿತ್ತು ನನ್ನ ಹತ್ರ ಅಂತ ಗೊತ್ತಿರಲಿಲ್ಲ, ಬಂದುಬಿಟ್ಟಿತ್ತು ನನ್ನ ಹಿಂದೆ. ಮತ್ತೆ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಟ್ರಾವೆಲಿಂಗಲ್ಲಿ ಇರ್ತೀನಲ್ವಾ. ಸೊ ಕಷ್ಟ ಅದನ್ನು ಕರ್ಕೊಂಡು ಹೋಗೋಕ್ಕೆ ಅದು ಬರಲ್ಲ. ನಾನು ಹಿಂದೆ ಬಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಹಿಂದೆ ಬರೋದಕ್ಕೆ. ಸೊ ಅದಕ್ಕೋಸ್ಕರ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೀನಿ. ಅದು ಸುಮಾರು 7 ಕಿಲೋಮೀಟ್ರಿಂದ ಬರ್ತಾ ಇದೆ ನನಗೂ ಇವತ್ತು ಬೆಳಗ್ಗಿನಿಂದ ನಡ್ಕೊಂಡು ಹೋಗ್ತಾನೆ ಇದ್ದೀನಿ. ಇನ್ನು ನನಗಂತೂ ಸುಸ್ತಾಗಿದೆ, ಇವನಿಗಂತೂ ಸುಸ್ತಾಗೇ ಇಲ್ಲ, ನಡ್ಕೊಂಡು ಬರ್ತಾನೆ ಇದೆ ನೋಡಿ. ನಮ್ಮ ದೋಸ್ತು ನೋಡಿ ಅವರು ಕಲ್ಲುಗಳು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ ಇವಾಗ. ನಮಸ್ಕಾರ ದೇವರು. ಇವಾಗ ನಮ್ಮ ನಾಯಿಗೊಂದು ಒಳ್ಳೆ ಹೆಸರಾದರೆ ಇಡಬೇಕು. ಸೊ ಹೆಸರನ್ನು ಚೂಸ್ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರ ಕಾಮೆಂಟ್ಸ್ಗೆ ಹೆಚ್ಚು ಲೈಕ್ಸ್ ಬರುತ್ತೋ ಸೊ ಅವಾಗ ಆ ಹೆಸರನ್ನಾದರೆ ಇಡೋಣ ನಮ್ಮ ನಾಯಿಗೆ. ಸೊ ನಮಸ್ಕಾರ ದೇವರು. ನಾವು ಬಂದುಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಬರೆದಿರುವಂತಹ ಒಂದು ಕಾಲಜ್ಞಾನ ಗುಹೆ ಒಳಗಡೆಗಾದರೆ ಬಂದಿದ್ದೀವಿ. ಯಾವ ಥರ ಇದೆ ನೋಡಿದ್ರು, ಸುಮಾರು ಫೀಟುಗಳ ಆಳದ ಕೆಳಗಡೆ ಆದರೆ ಇದೆ ಈ ಗುಹೆ. ಬಂದುಬಿಟ್ಟು ನಮ್ಮ ಭೈರವ ಬಂದುಬಿಟ್ಟು ತುಂಬ ಭಯ ಆದರೆ ಬೀಳ್ತಾ ಇದ್ದಾನೆ. ಇದೇ ಜಾಗದಲ್ಲಿ ಸ್ವಾಮಿಗಳು ಕಾಲಜ್ಞಾನವನ್ನು ಬರೀತಾ ಇದ್ದಿದ್ದು ನೋಡಿ. ಬ್ರಹ್ಮೇಂದ್ರ ಸ್ವಾಮಿ ಇಲ್ಲೇ ಕಾಲಜ್ಞಾನವನ್ನು ಬರಿತಾ ಇದ್ದಿದ್ದು ವೀರಬ್ರಹ್ಮೇಂದ್ರ ಸ್ವಾಮಿ. ಇನ್ನು ಮುಂದೆ ಕಾಣಿಸುತ್ತೆ ನೋಡಿ, ಇದೇ ಪ್ಲೇಸಲ್ಲಿ ಮಹಾನ್ ವ್ಯಕ್ತಿಗಳು. ಗುರು ಭೈರವಗಂಗೆ ಸ್ನಾನ ಮಾಡ್ಸಕ್ಕಂತ ಬಂದಿದ್ದೀನಿ ಇವಾಗ. ಇಲ್ಲಿ ಒಂದು ನದಿ ಹತ್ರ ಹೋಗ್ತಾ ಇದೆ, ಕಾಲುವೆ ಇದೆ, ದೊಡ್ಡ ಕಾಲುವೆ ಇದು. ಸೊ ಫೇಮಸ್ ಆಗಿರೋಂಥ ಕಾಲುವೆ. ಸೊ ಇಲ್ಲಾದರೆ ಸ್ನಾನ ಮಾಡಿಸ್ತಾ ಇದ್ದೀನಿ ನೋಡಿ. ಶಾಂಪು ಎಲ್ಲ ಹಾಕಿದ್ದೀನಿ ನೋಡಿ, ನೀರಲ್ಲಿ ಬಿಡ್ತೀನಿ ಇವಾಗ. ಹೆಂಗೆ ಬರ್ತಾನೆ ನೋಡಿ. ಇದು ನನಗಂತ ಹೈಟ್ ಇದೆ ಗುರು ಕಾಲುವೆ ಇದು ನೋಡಿ. ನನಗೆ ಭಯ ಗುರು, ಏನಾದರೂ ಆಗುತ್ತೆ ಅಂತ. ನೋಡಿ ಬಿಡ್ತೀನಿ ನೋಡಿ ನೋಡಿ ನೋಡಿ. ಭೈರವ 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 ಈಜು ಹೊಡಿಯುತ್ತೆ ಗುರು. ಭೈರವ 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 ಭೈರವ
ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 7 ಕಿಲೋಮೀಟರ್ ನಡ್ಕೊಂಬಂದು ಇಲ್ಲಿ ಒಂದು ಕಲ್ಯಾಣ ಮಂಟಪ ಹತ್ರ ಹೋದ್ರೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಎಲ್ಲಿ ಹೋಟೆಲ್ಸ್ ಅದೇ ಸಿಗ್ಲಿಲ್ಲ ಹೋಗೋ ರೋಡಲ್ಲಿ. ಸೊ ಇಲ್ಲಿ ಬಂದು ಒಂದು ರೈಸ್ ಆದರೆ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನೋಡಿ ರೈಸ್ ಆದರೆ ಮಾಡ್ಕೊತಾ ಇದ್ದೀನಿ. ನೋಡಿ ರೈಸ್ ಆದರೆ ಇಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಸೊ ಮಾಡಿಕೊಂಡು ತಿನ್ಕೊಂಡಾದ್ರೆ ಹೋಗ್ಬೇಕು ನಾವು. ನೋಡಿ ಬೆಳಗ್ಗೆ ಬರ್ಬೇಕಾದ್ರೆ ಸಾಂಬಾರ್ಸ್ ಎಲ್ಲ ತೊಗೊಂಬಂದಿದ್ದೆ. ಸೊ ರೈಸ್ ಫೈನಲಿ ನಮ್ಮ ರೈಸ್ ಆದರೆ ರೆಡಿ ಆಯಿತು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಆಲೂಗಡ್ಡೆ ಪಲ್ಯ ರೈಸ್ ಆದರೆ ಮಾಡಿದ್ದೀನಿ. ನೋಡಿ ಭೈರವಾಗನು ತಿಂತಾ ಇದ್ದಾನೆ. ನೋಡಿ ಅವನಿಗೂ ಸ್ವಲ್ಪ ಹಾಕ್ತಾಯಿದ್ದೀನಿ, ತಿನ್ನೋಣ. ಅವನಿಗೆ ಸಾಂಬಾರು ಕಡಿಮೆ ಹಾಕಬೇಕು, ತಿಂತಾನೆ. ನೋಡಿ ಅವನಿಗೆ ಇಲ್ಲಿ ರೈಸ್ ಆದರೆ ಮಾಡಿಟ್ಟಿದ್ದೀನಿ. ಸೊ ತಿಂದ್ಬಿಟ್ಟಾದರೆ ನಾವಾದರೆ ಹೋಗಬೇಕು. ಚೆನ್ನಾಗಿದೆ ಗಾಯ್ಸ್. ನಮಸ್ಕಾರ ದೇವರು. ಇವಾಗ 13ನೇ ದಿನದ ಒಂದು ಪ್ರಯಾಣ ಆದರೆ ಸ್ಟಾರ್ಟ್ ಆಗಿದೆ. ಸೊ ನಾನು ಪದ್ಮನಾಭ ಸ್ವಾಮಿ ದೇವಾಲಯ ಬಿಟ್ಟಾದರೆ ಹೋಗ್ತಾ ಇದ್ದೀನಿ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು 7 ಕಿಲೋಮೀಟರ್ ನಡ್ಕೊಂಡಾದರೆ ಹೋಗ್ತಾ ಇದ್ದೀವಿ. ಈ ಹೈವೇದಲ್ಲಾದರೆ ಇದ್ದೀನಿ ನಾನು. ಕಡಪಗೆ ಹೋಗೋ ಹೈವೇದಲ್ಲಾದರೆ ಇದ್ದೀನಿ. ಭೈರವಾಗನು ಬಿಸಿಲು ತುಂಬ ಆಗ್ತಾಯಿದೆ ಗುರು, ನಡೀತಾ ಇಲ್ಲ ಅವನು. ಸೊ ಅದಕ್ಕೋಸ್ಕರ ಅವನಿಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಪ್ಯಾಕ್ ಮಾಡ್ಕೊಂಡಾದರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಕೂತ್ಕೊಂಡ್ಬಿಟ್ರೆ ನಮಸ್ಕಾರ ದೇವರು. ಬೆಳಗ್ಗೆಯಿಂದ ಸುಮಾರು ಒಂದು 15 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಾವು ಬಂದುಬಿಟ್ಟು ಒಂದು ಹೈವೇದಲ್ಲಾದರೆ ಇದ್ದೀವಿ, ಕಡಪ ಹೈವೇದಲ್ಲಿ. ಸೊ ಇಲ್ಲಿ ಭೈರವಾಗ ನೋಡಿ ಎಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಾದರೆ ಹಾಕ್ಬಿಟ್ಟಿದ್ದೀನಿ. ಮದರ್ ಬ್ಯಾಗ್ ಥರ ಮಾಡಿದ್ದೀನಿ. ಕಡಪಗೆ ಹೋಗೋವರೆಗೂ ಅಲ್ಲಿ ಮದರ್ ಬ್ಯಾಗ್ ಆದರೆ ಹೊಸದು ಪರ್ಚೇಸ್ ಮಾಡೋಣ. ಸೊ ಬಿಸಿಲು ತುಂಬ ಹೊಡಿತಾ ಇದೆ. ಇವನು ಕೆಳಗಡೆ ಬಿಟ್ಟರೆ ನಡೀಕಾಗ್ತಾಯಿಲ್ಲ, ನನ್ನ ಕೈಯೆಲ್ಲ ಆಗ್ತಾಯಿಲ್ಲ ಗುರು. ನಾನು ಶೂಸ್ ಹಾಕ್ಕೊಂಡೆ ಫುಲ್ಲು ಇದಾಗ್ತಾಯಿದೆ, ಬಿಸಿ ಆಗ್ತಾಯಿದೆ. ಪಾಪ ಈ ಚಿಕ್ಕ ಚಿಕ್ಕ ಕಾಲುಗಳು, ಪುಟಾಣಿ ಕಾಲುಗಳು ಹೆಂಗಂತ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 10 ಕಿಲೋಮೀಟರ್ ಆದರೆ ನಡ್ಕೊಂಡು ಒಂದು ಗಾಜಿಪೇಟದಿಂದ ಒಂದು ಚಿನ್ನೂರ್ಗಾದ್ರೆ ಬಂದಿದ್ದೀವಿ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 17 ಕಿಲೋಮೀಟರ್ ಆದರೆ ನಡ್ಕೊಂಡ್ಬಂದು ಒಂದು ಬಾಕರಪೇಟೆಗಾದ್ರೆ ಬಂದಿದ್ದೀನಿ. ಸೊ ನಿಮಗೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಕಡಪ 17 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು 12 ಮೇಲೆ ಆಯಿತು. ಇವತ್ತು ತುಂಬ ಸುಸ್ತಾಗೋದಿದೆ ಗೈಸ್ ನಡ್ಕೊಂಬಂದು. ಆ್ಯಕ್ಚುಲಿ ನಮ್ಮ ಭೈರವಾಗನೇನು ನಡೆದಿಲ್ಲ, ತುಂಬ ಎತ್ಕೊಂಬಂದಿದೆ ಸರಿ ಇತ್ತು. ಎಲ್ಲೂ ಗ್ಯಾಪ್ ಅನ್ನೋದು ತೊಗೊಂಡಿಲ್ಲ ಇವತ್ತು. ಸುಮಾರು ಒಂದು 15 ಕಿಲೋಮೀಟರ್ ಆದರೆ ನಡ್ಕೊಂಬಂದಿದ್ದೀವಿ, ಎಲ್ಲೂ ಗ್ಯಾಪ್ ತೊಗೊಂಡಿಲ್ಲ. ಮತ್ತೆ ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ 2 ಕಿಲೋಮೀಟರ್ ಆದರೆ ಬಂದಿದ್ದೀವಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ಇವಾಗ ನಾನು ಬಂದುಬಿಟ್ಟು ಒಂದು ತಿರುಪತಿಗೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಾದರೆ ಇದ್ದೀನಿ. ಸೊ ನೆನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಯಾಕಂತ ಹೇಳಿದ್ರೆ ಕಾಲು ತುಂಬ ನೋವು ಎತ್ಕೊಂಡ್ಬಿಟ್ಟಿತ್ತು ನಡ್ಕೊಂಬಂದು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ತುಂಬ ಜನ ಕಾಮೆಂಟ್ಸ್ ಆದರೆ ಮಾಡ್ತಾ ಇದ್ದೀರಾ ವೀಡಿಯೋದಲ್ಲಿ, ಭೈರವನ ತುಂಬ ಇದು ಮಾಡ್ತಾ ಇದ್ದೀರಾ ನೀವು ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ಅವ್ನಿಗೆ ತುಂಬ ಸುಸ್ತಾಗ್ತದೆ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ಊಟ ಆಗ್ತಾಯಿಲ್ಲ ಅಂತ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ. ಹೌದಾ ಭೈರವ? ನಿನ್ಗೆ ಊಟ ಕೊಡ್ತಾಯಿಲ್ಲ ಮಾವ ನಾನು? ಅವನಿಗೆ ಮಾರ್ನಿಂಗು, ಈವ್ನಿಂಗ್, ಆಫ್ಟರ್ನೂನ್ ಅಂತ ಮೀಲ್ಸ್ ಕೊಡ್ತೀನಿ ಗೈಸ್. ಮತ್ತು ಮಲ್ಟಿವಿಟಮಿನ್ ಸಿರಪ್ ಎಲ್ಲ ಕೊಡ್ತೀನಿ. ಎಲ್ಲ ಚೆನ್ನಾಗಿ ನೋಡ್ಕೊತೀನಿ. ಅವ್ನು ಮಧ್ಯದಲ್ಲಿ ಸ್ವಲ್ಪ ನ್ಯಾಪ್ಸ್ ತೊಗೊತಾ ಇರ್ತಾನೆ. ಅದಕ್ಕೋಸ್ಕರ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ತಿರುಪತಿ. ನಮಸ್ಕಾರ ದೇವರು. ಸೊ ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗ್ತಾ ಇದೆ. ಸೊ ನಾನು ಬಂದುಬಿಟ್ಟು ಸುಮಾರು ದಿನಗಳಾದರೆ ಜರ್ನಿ ಮಾಡಿಕೊಂಡು ಸುಮಾರು ಕಿಲೋಮೀಟ್ರ್ಗಳಾದರೆ ನಡ್ಕೊಂಡು ಇವತ್ತು ತಿರುಪತಿಗಾದರೆ ಬಂದಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಜರ್ನಿ ಮಾಡ್ತಾ ಇರಬೇಕಾದ್ರೆ ಯಾರೂ ಇರಲಿಲ್ಲ, ತುಂಬ ಕಷ್ಟ ಆದರೆ ಬೀಳ್ತಾ ಇದೆ. ಸೊ ಅವಾಗ ನನ್ನ ಜೊತೆಗಾದರೆ ನಮ್ಮ ಭೈರವಾಗನಾದರೆ ಬಂದ. ಸೊ ಇವನಾದರೆ ಬಂದು ಇವಾಗ ನನ್ನ ಜೊತೆಗೆ ಬಂದು ತುಂಬ ಇದಾಗ್ತಾ ಇದೆ ನನಗೆ. ಸೊ ಅಲ್ಲೋನಾಗಿ ಫೀಲ್ ಆಗ್ತಾ ಇಲ್ಲ. ಇವಾಗ ನಾನು ಬಂದುಬಿಟ್ಟು ಒಂದು ಅಂಬೇಡ್ಕರ್ ಸರ್ಕಲಲ್ಲಾದರೆ ಇದ್ದೀನಿ. ಎಷ್ಟೋ ದಿನಗಳಿಂದ ಇರ್ತಕ್ಕಂತಹ ನಮ್ಮ ಕನಸು ಇವತ್ತು ನನಸಾಗಿದೆ. ಈ ವಸ್ತು ನನಗೆ ಬರೋಕ್ಕೆ ಸರ್ ಆದರೆ ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ. ಸೊ ಯಾವ ಥರ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಮಗೆ ಎಷ್ಟೋ ಒಂದು ದಿನಗಳಿಂದ ಆದರೆ ಇತ್ತು ಈ ಟ್ರಾಲಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಆದರೆ ಇದು ನಮಗೆ ಸಿಕ್ಕಿದೆ. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗ್ತಾ ಇದೆ. ಸೊ ನಾವು ತಿರುಪತಿದಲ್ಲಾದರೆ ಇದ್ದೀವಿ. ಸೊ ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಒಂದು ವೀಡಿಯೋ ಶೂಟ್ ಮಾಡೋಕೆ ಹೋಗಿದ್ವಿ. ಊಟ ಮಾಡೋಣ ಅಂತ ಹೋದರೆ ಗುರು ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಕೊಡಲಿಲ್ಲ ನಮಗೆ. ನಮ್ಮ ಭೈರವಾಗನಿಂದ ನೋಡಿ ಊಟ ಮಾಡೋಕ್ಕೆ ಕೊಡಲಿಲ್ಲ, ಬೈದರು. ಈ ಥರ ಏನೋ ವೈರಸ್ ಎಲ್ಲ ಅಟ್ಯಾಕ್ ಆಗುತ್ತೆ, ಊಟ ಎಲ್ಲ ಮಾಡಬೇಡಿ ಅಂತ ಬೈದರು. ಸೊ ಅದಕ್ಕೋಸ್ಕರ ನಾವು ಪಾರ್ಸಲ್ ಆದರೆ ಕಟ್ಸ್ಕೊಂಡ್ಬಂದ್ಬಿಟ್ಟು ರೋಡ್ ಸೈಡ್ ಆದರೆ ಇದೆ, ರೋಡ್ ಪಕ್ಕದಲ್ಲಾದರೆ ಇದೆ. ಪ್ಲೇಟ್ಗಳು ಕೂಡ ಕೊಟ್ಟಿಲ್ಲ ಗೈಸಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ನಾನಾದರೆ ತಿರುಪತಿದಲ್ಲಿ ಇರ್ತೀನಿ, ಬಿಗ್ ಫ್ಯಾನ್ ಆಫ್ ಭೈರವ. ಸೊ ನಾನು ಕೆಲಸದ ಮೇಲೆ, ಬಿಸ್ನೆಸ್ ಕೆಲಸದ ಮೇಲೆ ನಾನು ಕಡಬಗೆ ಹೋಗಿದ್ದೆ. ಹೋಗುವಾಗ ನಾನು ನೋಡಿದೆ ಭೈರವನ್ನ ಅಷ್ಟು ಕೇರ್ಫುಲ್ಲಾಗಿ ಅಷ್ಟು ಕೇರ್ಫುಲ್ಲಾಗಿ ಎತ್ಕೊಂಡು ಬರ್ತಾಯಿದ್ರು. ಬರುವಾಗ ನೋಡಿದೆ ಆ್ಯಂಡ್ ಹೋಗುವಾಗ ನೋಡಿದೆ, ಬರುವಾಗ ನೋಡಿದೆ. ಅಷ್ಟು ಚೆನ್ನಾಗಿ ಇವನ್ನ ಎತ್ಕೊಂಡು ಕ್ಯಾರಿ ಮಾಡ್ಕೊಂಡು ಬರ್ತಾಯಿದ್ರು. ನೋಡಿ ಗೈಸ್, ಇಲ್ಲಿ ಬಂದಮೇಲೆ ಕೆಲವು ಪ್ಲೇಸಸ್ಗಾದರೆ ನಾವು ಹೋಗಿದ್ದೀವಿ. ಸೊ ಹೋದರೆ ಅಲ್ಲಿ ಪೆಟ್ಸ್ನ ಅಲೋ ಮಾಡ್ದಲ್ಲ ಗೈಸ್.
ಏನಕ್ಕಂದರೆ ಪೆಟ್ಸನ್ನ ಅಲೋ ಮಾಡಲ್ಲ ಅಂತ ಇದ್ರಲ್ವ, ಅವಾಗ ಅಂತೂ ನನಗೆ ಸಖತ್ ಫೀಲ್ ಆಯಿತು ಗೈಸ್. ಏನಕ್ಕಂದರೆ ಅವರು ಪೆಟ್ಸ್ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ಪೆಟ್ಸನ್ನ ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಏನಂದರೆ ತುಂಬ ಕಷ್ಟ ಆಗ್ತಾಯಿದೆ ಗೈಸ್. ಪಾಪ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊತಾ ಇದ್ದೀನಿ ಗೈಸ್. ಮತ್ತು ಏನಂದರೆ ಇನ್ನೊಂದು ವಿಷಯ, ಇಲ್ಲಿ 6 ದಿವಸ ಆಯಿತು ಇಲ್ಲಿ ಬಂದು, 6 ದಿವಸದಿಂದ ನಾನು ನೋಡ್ತಾ ಇದ್ದೀನಿ ಭೈರವನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವತ್ತಾದರೆ ನಾವು ಸೆಕೆಂಡ್ ವ್ಯಾಕ್ಸಿನೇಷನ್ ನಾವು ಮಾಡಿಸಿದ್ದೀವಿ. ವೆರಿ ಆ್ಯಕ್ಟಿವ್ ಆಗಿದ್ದಾನೆ ಗೈಸ್. ಭೈರವನಿಗೆ ನೀವು ಇದೇ ಥರ ಮುಂದಕ್ಕೆ ಎಲ್ಲ ಸಪೋರ್ಟ್ ಮಾಡಬೇಕು. ಎಲ್ಲರೂ ನೀವು ಭೈರವನ್ನ ಲೈಫ್ ಲಾಂಗ್ ಪ್ರೀತಿಸ್ತಾ ಇರಬೇಕಂತ ನಾನು ಬೇಡ್ಕೊತಾ ಇದ್ದೀನಿ. ನಮಸ್ಕಾರ ದೇವರು. ತಿರುಪತಿ ಟು ಒಂದು ಕನ್ಯಾಕುಮಾರಿ ಜರ್ನಿ ಆದರೆ ಒಂದು ಇವತ್ತಾದರೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾನು ಬಂದ್ಬಿಟ್ಟು ಬೆಳಗ್ಗಿನಿಂದ ಒಂದು 13 ಕಿಲೋಮೀಟರ್ ಆದರೆ ನಡ್ಕೊಂಡು ಒಂದು ಹೈವೇದಲ್ಲಿ ಆದರೆ ಇದ್ದೀನಿ. ನಮ್ಮ ಭೈರವಾಗ ನೋಡಿ ಸೇಫಾಗಿ ಅವ್ರನ್ನ ಕವರ್ ಮಾಡಿದ್ದೀನಿ. ನೋಡಿ ಇಲ್ಲಿ ಆದರೆ ಇದ್ದಾನೆ ನಮ್ಮ ಭೈರವ. ನೋಡಿ ಎಷ್ಟು ಮುದ್ದಾಗಿ ಮಲ್ಕೊಂಡ್ಬಿಟ್ಟಿದ್ದಾನ. ಮಲಗಿಸ್ಬಿಟ್ಟಿದ್ದೀನಿ ಒಳಗಡೆ. ಅವನು ಮಲ್ಕೊಂಡಿದ್ದಾನೆ ಆರಾಮಾಗಿ. ಅವ್ನು ಬಿಸಿಲೇನು ಬೀಳ್ತಾ ಇಲ್ಲ. ತುಂಬ ಜನ ಆದರೆ ಕಾಮೆಂಟ್ ಮಾಡಿದ್ದೀರಾ ನೋಡಿ ಭೈರವಗನಿಗೆ ಏನು ಬಿಸಿಲು ಬೀಳ್ತಾ ಇಲ್ಲ, ತುಂಬ ಸೇಫ್ ಆಗಾದ್ರೆ ಇದ್ದಾನೆ. ಸೊ ನಾವಾದರೆ 13 ಕಿಲೋಮೀಟರ್ ಬಂದಿದ್ದೀವಿ ಬೆಳಗಿನಿಂದ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 8 ಕಿಲೋಮೀಟರ್ ಆದರೆ ನಡ್ಕೊಂಡು ಇಲ್ಲಿ ಹೈವೇದಲ್ಲಿ ಆದರೆ ಇದ್ದೀನಿ. ನಿಮಗೆ ಬ್ಯಾಕ್ ಸೈಡ್ ಒಂದು ಬೋರ್ಡ್ ಕಾಣಿಸ್ತಾ ಇದೆ, ಚೆನ್ನೈ 88 ಕಿಲೋಮೀಟರ್ಸ್ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೇ ದಿನಗಳಲ್ಲಾದರೆ ನಾವು ಚೆನ್ನೈಗೆ ಹೋಗ್ಬಿಡ್ತೀವಿ. ಇವತ್ತು ಒಂದು ತಮಿಳ್ನಾಡು ಬಾರ್ಡ್ರ್ ಕೂಡ ಕ್ರಾಸ್ ಮಾಡಿಬಿಡ್ತೀವಿ. ಇಲ್ಲಿಗೆ ಬರೋಕ್ಕೆ ತುಂಬ ಒಂದು ಕಷ್ಟಗಳಾದರೆ ಬಿದ್ದಿದ್ದೀವಿ. ಸೊ ನಮ್ಮ ವೆಹಿಕಲ್ ನೋಡಿ ಇಲ್ಲಾದರೆ ಇದೆ. ನಮಸ್ಕಾರ ದೇವರು. 34ನೇ ದಿನದ ಪ್ರಯಾಣ ಆದರೆ ಇವಾಗ ತಾನೇ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾವು ಬಂದ್ಬಿಟ್ಟು ಒಂದು ಪೊನ್ನುಪಾಡು ಬಿಟ್ಟಾದರೆ ಹೋಗ್ತಾ ಇದ್ದೀವಿ. ನಮಸ್ಕಾರ ದೇವರು. ಇವಾಗ 35ನೇ ದಿನದ ಜರ್ನಿ ಆದರೆ ಇವಾಗ ಸ್ಟಾರ್ಟ್ ಆಗಿದೆ. ಸೊ ನಾವು ಒಂದು ಕನಗಮ್ಮ ಚಿತ್ರಂ ಬಿಟ್ಟಾದರೆ ಹೋಗ್ತಾ ಇದ್ದೀವಿ. ನಮಸ್ಕಾರ ದೇವರು. ಇವಾಗ ನಾವು ಬಂದ್ಬಿಟ್ಟು ಒಂದು ಚೆನ್ನೈ ಬಿಟ್ಟು ಸುಮಾರು ಕಿಲೋಮೀಟರ್ಸ್ ಆದರೆ ಹೋಗಿದ್ವಿ. ನಮಸ್ಕಾರ ದೇವರು. ಇವಾಗ ನಾವು ಬಂದ್ಬಿಟ್ಟು ಒಂದು ಫಾರೆಸ್ಟ್ ಅಲ್ಲಾದ್ರೆ ನಡ್ಕೊಂಡು ಹೋಗ್ತಾ ಇದೀವಿ ಗುರು. ಸುಮಾರು ಒಂದು 5 ಕಿಲೋಮೀಟರ್ ಫಾರೆಸ್ಟ್ ಆದ್ರೆ ಇದೆ. ಫಾರೆಸ್ಟ್ ಅಲ್ಲಾದ್ರೆ ನಡ್ಕೊಂಡು ಹೋಗ್ತಾ ಇದೀವಿ ನಾವು. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆದ್ರೆ ಆಗ್ತಾ ಇದೆ. ಸೊ ಮಾರ್ನಿಂಗ್ ಇಂದ ಭೈರವ ಏನು ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಅವ್ನು ಬ್ರೇಕ್ಫಾಸ್ಟ್ ಆದ್ರೆ ರೆಡಿ ಮಾಡ್ತಾ ಇದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಒಂದು ಎಗ್ಸ್ ಆದ್ರೆ ಕೆಲವೊಂದು ತಗೊಂಡ್ಬಂದಿದ್ವಿ, ಸ್ವಲ್ಪ ಬ್ರೆಡ್ ಆದ್ರೆ ತಗೊಂಡ್ಬಂದಿದ್ದೀನಿ, ಇಲ್ಲಿ ಗ್ಯಾಸ್ ಆದ್ರೆ ಇಟ್ಟಿದ್ದೀನಿ. ಸೊ ಅವನಿಗೆ ಒಂದು ಸ್ವಲ್ಪ ಎಗ್ಗನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಟ್ಟು ಅವ್ನಿಗೆ ಬ್ರೇಕ್ಫಾಸ್ಟ್ ಆದರೆ ರೆಡಿ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಾದರೆ ಗ್ಯಾಸ್ ಇಟ್ಟಿದ್ದೀನಿ. ಸೊ ರೆಡಿ ಆದರೆ ಆಗ್ತಾಯಿದೆ ನಮ್ಮದು. ನೋಡಿ ಇವಾಗ ತಾನೇ ಒಂದು ಗ್ಯಾಸ್ ಆದರೆ ಆನ್ ಮಾಡಿದ್ದೀನಿ, ನಿಮ್ಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ. ಸೊ ಅವನಿಗಾದರೆ ಒಂದು ಎಗ್ಸ್ ಆದರೆ ಇಟ್ಟು ಇದು ಮಾಡ್ಕೊಡ್ಬೇಕು. ಇವಾಗ ಇಲ್ಲಿ ರೋಡ್ ಪಕ್ಕದಲ್ಲಾದರೆ ಒಂದು ಬಸ್ ಸ್ಟಾಪ್ ಇದೆ. ಸೊ ಅಲ್ಲಾದರೆ ಬ್ರೇಕ್ಫಾಸ್ಟ್ ಆದರೆ ರೆಡಿ ಮಾಡ್ತಾ ಇದ್ದೀವಿ. ನಮಸ್ಕಾರ ದೇವರು. 50ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಗೈಸ್ ನಾವು ಬಂದ್ಬಿಟ್ಟು ನಿನ್ನೆ ಒಂದು ದೇವಸ್ಥಾನದಲ್ಲಿ ಕ್ಯಾಂಪಿಂಗ್ ಟೆಂಟ್ ಆದ್ರೆ ಹಾಕೊಂಡಿದೀವಿ. ಸೊ ನಿಮ್ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ, ಒಂದು ದೇವಸ್ಥಾನದ ಒಂದು ಒಳಗಡೆ ಆದ್ರೆ ಕ್ಯಾಂಪಿಂಗ್ ಟೆಂಟ್ ಹಾಕೊಂಡಿದೀವಿ. ನಮಸ್ಕಾರ ದೇವರು. ಪ್ರಪಂಚ ಪೂರ್ತಿ ಕಳ್ಳನ್ ಮಕ್ಳು ಗುರು, ಯಾವನು ನಂಬೇಡಿ ಗುರು. ನಿನ್ನೆ ಬಂದ್ಬಿಟ್ಟು ನಾನು ಭೈರವಗನಾದ್ರೆ ಕೊಟ್ಬಿಟ್ಟು ವಾಶ್ರೂಮ್ಗೆ ಹೋಗಿದ್ದೆ. ಕಳ್ಳನ್ ಮಕ್ಳು ಬರೀ ವಿತಿನ್ 2 ಸೆಕೆಂಡಲ್ಲೇ ಭೈರವ ಕಾಣಿಸಿಲ್ಲ. ನನಗೆ ತುಂಬಾ ಭಯ ಎತ್ಕೊಂಡ್ಬಿಡ್ತು. ತುಂಬಾ 2 ಅವರ್ ಹುಡುಕ್ಬಿಟ್ಟೆ ಗುರು. ಕಣ್ಣಲ್ಲಿ ನೀರಾದ್ರೆ ಬಂದ್ಬಿಡ್ತು. ಮತ್ತೆ ಅಲ್ಲಿ ಒಬ್ಬ ಶಾಪ್ ಪರ್ಸನ್ ಆದ್ರೆ ಇದ್ರು. ಸೊ ಅವ್ರೇನಾದ್ರು ಇಲ್ದಿರೇ ಇದ್ದಿದ್ರೆ ಭೈರವ ಸಿಗ್ತಾ ಇರ್ಲಿಲ್ಲ ನನಗೆ. ಸೊ ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 21 ಕಿಲೋಮೀಟರ್ ಆದ್ರೆ ನಡ್ಕೊಂಡು ಒಂದು ಮನಾಲಿ ಬಿಟ್ಟಾದ್ರೆ ಬಂದಿದ್ದೀವಿ. ಸೊ ನಿನ್ನೆ ನೈಟ್ ನಂದು ಒಂದು ಕ್ಯಾಮ್ರಾ ಮತ್ತೆ ಒಂದು ಮೈಕ್ ಆದ್ರೆ ಕಳೆದೋಯ್ತು. ವೆಲ್ಕಮ್ ಟು ಮುನ್ನಾರ್. ನಮಸ್ಕಾರ ದೇವರು. ನಾವು ಬಂದ್ಬಿಟ್ಟು ಒಂದು ಮುಂಬೈ ಹೈವೇದಲ್ಲಾದ್ರೆ ಟೆಂಟ್ ಹಾಕೊಂಡಿದ್ವಿ. ಸೊ ನಮ್ ಜೊತೆಗೆ ನಮ್ಮ ಭೈರವಗನಾದ್ರೆ ಇದ್ದಾನೆ. ನೋಡಿ ಯಾವ ತರ ಇದ್ದಾನೆ ಅಂತ ಹೇಳ್ಬಿಟ್ಟು, ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಕಂಟಿನ್ಯೂಸ್ ಆಗಿ ಒಂದು 16 ಕಿಲೋಮೀಟರ್ ಆದ್ರೆ ನಡ್ಕೊಂಡ್ ಬಂದಿದ್ದೀನಿ. ಸೊ ನಾನ್ ಸ್ಟಾಪ್ ಆಗಿ. ಸೊ ಇಲ್ಲಿ ನಮ್ಮ ಗಾಡಿನಾದ್ರೆ ಸೈಡ್ಗೆ ಹಾಕಿದೀವಿ. ಸೊ ಇಲ್ಲಿ ಬಸ್ ಸ್ಟಾಪ್ ಹತ್ರ ಕೂತ್ಕೊಂಡು ರೆಸ್ಟ್ ಮಾಡೋಣ. ತುಂಬ ಸುಸ್ತಾದ್ರೆ ಆಗೋದು ಗೈಸ್. ಬೆಳಗ್ಗಿನಿಂದ ನಾನ್ ಸ್ಟಾಪ್ ಆಗಿ ನಡೆದಿದ್ವಿ. ನಮಸ್ಕಾರ ದೇವರು. ಭೈರವಗನಾದ್ರೆ ಕಳೆದೋಗಿದ್ದಾನೆ ಗುರು. ಇದರಿಂದ ಜಂಪ್ ಮಾಡಿಬಿಟ್ಟ, ವೀಲ್ ಚೇರಿಂದ ಜಂಪ್ ಮಾಡಿಬಿಟ್ಟ. ಸೊ ಮಿರ್ಜಾನ ಒಂದು ಫಾರೆಸ್ಟ್ ಅಲ್ಲಾದ್ರೆ ಇದೀನಿ ನಾನು ಇವಾಗ. ಸೊ ನೋಡ್ಬೋದು ಎಲ್ಲಿ ಹುಡುಕ್ತಾ ಇದ್ರೆ ಎಲ್ಲೂ ಸಿಗ್ತಾ ಇದೆ ಗೈಸ್. ನೋಡಿ ಎಲ್ಲೆಲ್ಲಿ ಹುಡುಕ್ತಾ ಇದ್ದೀನೋ ಎಲ್ಲಿ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಫುಲ್ಲು ಕಾಡು ಗೈಸ್ ಇದು. ನೋಡಿ ಈ ರೈನಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ನೋಡ್ಬೋದು ಸುಮಾರು ಒಂದು 2 ಕಿಲೋಮೀಟರ್ ಆದ್ರೆ ಒಳಗಡೆ ಬಂದ್ಬಿಟ್ಟಿದ್ದೀನಿ. ಎಲ್ಲೂ ಸಿಗ್ಲಿಲ್ಲ. ಸುಮಾರು ಒಂದು 11 ಜನ ಆದ್ರೆ ಹುಡುಕ್ತಾ ಇದ್ದೀವಿ ಭೈರವಗನ. ತುಂಬಾ ನೋವಾದ್ರಾಗ್ತಾ ಇದೆ ಗೈಸ್. చార్లీ, నువ్వు నన్నెంత ప్రేమిస్తున్నావు చార్లీ.
ಇಲ್ಲೇ ಲೋಕಲ್ಲು. ಅವರು ಆ ಕಡೆಯಿಂದ ನಾಯಿ ತಗೊಂಡು ಬರ್ತಾ ಇದ್ರು. ನಾಯಿ ಸಡನ್ ಆಗಿ ಜಂಪ್ ಮಾಡಿಬಿಡ್ತು. ರಸ್ತೆ ಬದಿಯಲ್ಲಿ ಆಟೋ ಬಂದು ಆಟೋ ಗುದ್ದು ಕಾಡೊಳಗೆ ಓಡೋಗ್ಬಿಡ್ತು. ಇದು ತುಂಬ ಕಾಡಿದೆ ಇಲ್ಲಿ. ಅದ್ರ ಹಿಂದ್ಗಡೆ ನಾವು ಹುಡುಕಂತ ಹೋದ್ರು. ಅಕ್ಕಪಕ್ಕ ಎಲ್ಲ ಮನೆಯೆಲ್ಲ ದೂರ ಇದ್ದಾವೆ. ಅದು ಸಿಗಲ್ಲ ಅಂದ್ಕೊಂಡು ಭಾಳ ದೂರ ಒಂದು 2-3 ಕಿಲೋಮೀಟರ್ ಹೋಗ್ಬಿಡ್ತು. ಒಂದು 2 ಅವರ್ ಹುಡುಕಿದ್ರು. ನೋಡಿ ತುಂಬ ಭಯ ಬಿದ್ದುಬಿಟ್ರು. ಅವರು ಸಿಗಲ್ಲ ಅಂತ ತುಂಬ ಬೇಜಾರ ಮಾಡ್ಕೊಂಡ್ರು. ಅವಾಗ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಅದ್ರ ಬಗ್ಗೆ ಕೆಲವರು ಕೆಟ್ಟದ ಕಮೆಂಟ್ ಮಾಡಿದ್ದಾರೆ. ಇನ್ನು ಸುಳ್ಳು ಹೇಳ್ತಾ ಇಲ್ಲ. ನಾವು ಒಂದು 10-15 ಜನ ಹೋಗಿದ್ರು. ಆಮೇಲೆ ಎಲ್ಲ ಬಂದುಬಿಟ್ರು. ಈಗ ನಾವು ಒಂದೆರಡು ನಮ್ಮ ಅಕ್ಕ ಕವಿತಕ್ಕ ಅಂತ ಇದ್ರು ಜೊತೆ ಹೋಗಿ ಮತ್ತೆ ನೋಡೋಣ ಸಿಗಲ್ಲ ಅಂತ ಸುಮಾರು ಹುಡುಕಿದ್ರು. ಇವಾಗ ಸೇಫ್ ಆಗಿದೆ ನಾಯಿ. ಫೈನಲಿ ನಾವು ಕರ್ನಾಟಕಕ್ಕಾದ್ರೆ ಬಂದ್ಬಿಟ್ವಿ. ವೆಲ್ಕಮ್ ಟು ಕೋಲ್ಹಾಪುರ್. ಬೆಳಗಿನಿಂದ ಸುಮಾರು ಒಂದು 35ಕ್ಕಿಂತ ಹೆಚ್ಚು ಕಿಲೋಮೀಟರ್ಸ್ ಆದ್ರೆ ನಡ್ಕೊಂಡ್ ಬಂದಿದೀವಿ. ಸೊ ಇವಾಗ ರಾಧಾನಗರಿ ಘಾಟ್ಸ್ ಎಲ್ಲಾದ್ರೆ ಸ್ಟಕ್ ಆಗ್ಬಿಟ್ಟಿದ್ವಿ. ಹಿಂದೆಗೆ ಹೋಗ್ಬೇಕಂದ್ರೆ ಸುಮಾರು 35 ಕಿಲೋಮೀಟರ್ ಆದ್ರೆ ಹೋಗ್ಬೇಕು, ಮುಂದೆ ಹೋಗ್ಬೇಕಂದ್ರೆ 10 ಕಿಲೋಮೀಟರ್ ಆದ್ರೆ ಹೋಗ್ಬೇಕು. ಸೊ ಈ ರಾಧಾನಗರಿ ಘಾಟ್ ಎಲ್ಲಾದ್ರೆ ಸಿಕ್ಕಾಕೊಂಡ್ಬಿಟ್ಟು ನಮ್ಮ ಪರಿಸ್ಥಿತಿ ಹೇಳಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡ್ಗುರು ಭೈರವ ಯಾವ ತರ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ಈವ್ನಿಂಗು ನೈಟು ಗುಜರಾತ್ಗಾದ್ರೆ ರೀಚ್ ಆಗಿದ್ವಿ. ಸೊ ನೋಡ್ಬೋದು ಒಂದು ಫೀಮೇಲ್ ಡಾಗ್ ಜೊತೆ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವನು. ಸೊ ಆ ಡಾಗೇ ಬಂದಿದೆ ಇಲ್ಲಿಗೆ. ಆ್ಯಕ್ಚುಲಿ ಡಾಗ್ ಹೇಳ್ಬೇಕಂದ್ರೆ ಇಲ್ಲಿ ಯಾರೋ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಕೇಳಿದೆ ಇಲ್ಲಿರೋರು ಎಲ್ಲರಿಗೂ. ಸೊ ಈ ಡಾಗ್ ಯಾರ್ದು ಅಂತ ಹೇಳ್ಬಿಟ್ಟು ಯಾರ್ದು ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದೇ ಥರ ತಗೊಂತಾನೂ ಇಲ್ಲ ಯಾರು ಇದ್ದಾನ ಈ ಡಾಗನ. ಸೊ ಅದು ಕಾರಣದಿಂದ ನಾವು ಇಲ್ಲೇ ಇದ್ದೀವಿ. ಇವಾಗ ಓಡ್ತಾ ಇದ್ರೆ ಕೂಡ ಈ ಡಾಗ್ ಬಿಟ್ಟಿರ್ತಾ ಇಲ್ಲ ಭೈರವನ. ಮತ್ತು ಭೈರವಗನ್ ಕೂಡ ಈ ಡಾಗ್ನ ಬಿಟ್ಟಿರ್ತಾ ಇಲ್ಲ. ಸೊ ಆ ಥರ ಆಗ್ತಾಯಿದೆ, ಅಳ್ತಾ ಇದೆ ಈ ಡಾಗು, ಸಣ್ಣ ಡಾಗು. ಸೊ ಬೆಳಿಗ್ಗೆನೆ ಈ ಥರ ಇದೆ. ये डॉग को कोई छोड़ के चले गए, इसलिए हॉस्पिटल लेके जा रहा हूँ. ये एरिया का नाम क्या है? ये एरिया का नाम क्या है? ನಮಸ್ಕಾರ ದೇವರು. ಸುಮಾರು 3 ದಿನದಿಂದ ಒಂದು ಘಟನೆ ಆಗಿತ್ತು. ಸೊ ಏನಪ್ಪಾ ಅಂತ ಹೇಳಿದ್ರೆ ಭೈರವನ್ನ ಕರ್ಕೊಂಡು ವ್ಯಾಕ್ಸಿನೇಷನ್ ಮಾಡ್ಸೋಣ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಅವಾಗ ಒಬ್ಬ ಬ್ರೋ ಬ್ಯಾಸ್ಕೆಟ್ನಾದ್ರೆ ಇಟ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಸ್ಕೆಟ್ ಕೊಟ್ಬಿಟ್ಟು ಹೋಗಿದ್ರು. ಸೊ ನಾನು ಹಂಗೆ ಇಟ್ಕೊಂಡಿದ್ದೆ. ಭೈರವಿನ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಯ್ತು. ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾ ಇದೀನಿ, ಅವ್ರು ಬಂದಿಲ್ಲ. ನಮಸ್ಕಾರ ದೇವರು. ಡೆಲ್ಲಿ ಬಿಟ್ಟಾದ್ರೆ ಮುಂದೆ ಬಂದಿದ್ವಿ. ಸೊ ಡೆಲ್ಲಿ ಬಂದ್ಬಿಟ್ಟು ಒಂದು ಸ್ಟೇಟ್ ಅಲ್ಲ, ಅದೊಂದು ಯೂನಿಯನ್ ಟೆರಿಟರಿ. ಸೊ ಜಸ್ಟ್ ಇವಾಗ ತಾನೇ ಹರಿಯಾಣ ಎಂಟ್ರಿ ಆಗಿದ್ವಿ. ಸೊ ಇಲ್ಲಿಂದ ಇನ್ನು ಚಂಡೀಗಢ ಆದ್ರೆ ಹೋಗ್ಬೇಕು. 2 days ಇಂದ ಒಂದು 60 ಕಿಲೋಮೀಟರ್ ಆದ್ರೆ ವಾಕ್ ಮಾಡ್ತೀವಿ. ಸೊ ನಾನು, ರಾಣಿ ಮತ್ತೆ ಭೈರವಗ ನೋಡ್ಬೋದು, ಅವನು ನಡೀತಾ ಇದ್ದಾನೆ. ಇವ್ರಿಗೆ ಹಿಂದಿ ಕೂಡ ಅಷ್ಟೊಂದು ಮಾತಾಡಕ್ ಬರಲ್ಲ. ಅದೇ ತರ ಫುಡ್ ಕೂಡ ಸೆಟ್ ಆಗಲ್ಲ ನಮ್ಗೆ. ಊಟಗಳು ಏನ್ ಸೆಟ್ ಆಗಲ್ಲ. ಬರೀ ಅದೇನೋ ಅಪೋಹ ಇರ್ತದೆ, ಮತ್ತೆ ಸ್ವೀಟ್ ಆಗಿ ಇದ್ ಮಾಡಿರ್ತಾರೆ, ಸ್ವೀಟ್ಸ್ ಇರ್ತದೆ, ತಿನ್ನಕ್ಕಂತೂ ಆಗಲ್ಲ. ವೆಲ್ಕಮ್ ಟು ಲದಾಖ್. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ ಆದ್ರೆ ಆಗ್ತಾ ಇದೆ. ಸೊ ಹಿಮಾಚಲ್ ಪ್ರದೇಶ್ ಬಿಟ್ಟು ಲದಾಖ್ ಆದ್ರೆ ಎಂಟರ್ ಆಗ್ತಾ ಇದ್ದೀನಿ. ಎಲ್ಲ ನೋಡಿದ್ದೀರ ಅನ್ಕೊಂಡಿದ್ದೀನಿ. ನಿಜ ಗೈಸ್, ನಮ್ಮ ಇಂಡಿಯಾದಲ್ಲಿ ಟ್ರಾವೆಲಿಂಗ್ ಅನ್ನೋದು ತುಂಬ ಕಷ್ಟ ಇದೆ. ತುಂಬ ನಾವು ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡಿದ್ವಿ. ಸೊ ಮೋಸ್ಟ್ಲಿ ನಿಮ್ಮ ಕಣ್ಣಲ್ಲಿ ಆದರೆ ನೀರು ಬರ್ತಾಯಿರುತ್ತೆ ಇವಾಗ. ಸೊ ಅದಕ್ಕೊಂದು 2 ಪಟ್ಟು ಜಾಸ್ತಿ ಬರ್ತಾಯಿದೆ ನನಗೆ. ಸೊ ಏನಪ್ಪ ಅಂತ ಹೇಳಿದ್ರೆ ಭೈರವ 2 times ಆದರೆ ಕಳೆದೋಗಿದ್ದ. ಸೊ ಅದರಲ್ಲಾದರೆ ತುಂಬ ನೋವಾದರೆ ಅದರಲ್ಲೇ ಆಗಿದೆ ನನಗೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಸೊ ಏನಪ್ಪ ಬ್ಯಾಡ್ ಥಿಂಗ್ಸ್ ಏನೇನಾಯಿತು ಅಂತೇಳಿದರೆ, ಈ ಒಂದು ಜರ್ನಿದಲ್ಲಿ ಪ್ರಾಬ್ಲಮ್ಸ್ ಏನೇನಾಯಿತು ಅಂತೇಳಿದರೆ ಮೇಯ್ನಾಗಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಆದರೆ ಕಳೆದೋಯ್ತು ನಮ್ಮದು. ಒಂದು ಕೇರಳದಲ್ಲಿ ನಮ್ಮ ಒಂದು ಕ್ಯಾಮ್ರಾಸು, ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕಳೆದೋಯ್ತು. ಮತ್ತು ಅದೇ ಥರ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಅದನ್ನು ತಗೊಳಕ್ಕಾಯಿತು. ಅದಾಗಿದ ತಕ್ಷಣ ಮತ್ತು ರಾಜಸ್ಥಾನಲ್ಲೆಲ್ಲ ಮತ್ತೆ ರಾಬರಿ ಆಯಿತು. ಮತ್ತು ಇನ್ನೊಂದು ಬಾರಿ ಕೂಡ ನಮ್ಮ ಒಂದು ಕ್ಯಾಮ್ರಾದ ಒಂದು ಬ್ಯಾಟ್ರೀಸ್ ಎಲ್ಲ ನೀರಲ್ಲಾದರೆ ಕೊಚ್ಕೊಂಡು ಹೋಗ್ಬಿಡ್ತು. ಮತ್ತು ಟೆಂಟ್ ಕೂಡ ಕೊಚ್ಕೊಂಡು ಹೋಗ್ಬಿಡ್ತು. ಈ ಥರ ತುಂಬ ಕಷ್ಟಗಳಾದರೆ ಬಿದ್ದಿದ್ವಿ ಈ ಜರ್ನಿದಲ್ಲಿ. ಮತ್ತು ಸ್ಟಾರ್ಟಿಂಗಲ್ಲಿ ಕೂಡ ನಮಗೆ ತುಂಬ ಒಂದು ಕಷ್ಟಗಳಾದರೆ ಇರ್ತಾಯಿತ್ತು. ಅವನು ಭೈರವಗನಿಗೆ ಫುಡ್ ತಿನ್ಸೋ ಕೂಡ ಇರಲಿಲ್ಲ ಅಮೌಂಟಿನ ಹತ್ರ. ತುಂಬ ಜನನ ಕೇಳಿದೆ ಅಡಾಪ್ಟೇಷನ್ಗೆ, ಯಾರೂ ತೊಗೊಂಡಿಲ್ಲ ಅವನನ್ನು ಸ್ಟಾರ್ಟಿಂಗಲ್ಲಿ. ಅದಾಗಿದ ತಕ್ಷಣ ನಾವು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ತಾ ಅವನು ನನಗೆ ಅಭ್ಯಾಸ ಆಗೋದ. ಆಮೇಲೆ ನಾನು ಬಿಟ್ಟು ಕೂಡ ಅವನು ಇರ್ತಾ ಇರಲಿಲ್ಲ. ಸೊ ಆ ಕಾರಣದಿಂದ ನಾನು ಟ್ರಾವೆಲಿಂಗ್ ಮಾಡಿಕೊಂಡು ಹೋದೆ. ಆಮೇಲೆ ಮಧ್ಯದಲ್ಲಿ ಒಂದು ರಾಣಿ ಆದರೆ ಸಿಕ್ಕಿದ್ಲು. ಮತ್ತು ಅವ್ರನ್ನ ಕರ್ಕೊಂಡು
ಕೊನೆಗೆ ಲದಾಖಾದರೆ ತಲುಪಿದ್ದೀವಿ ನಾವು. ಸೊ ಲದಾಖಿಂದ ಮತ್ತೆ ಒಂದು ಬೈಕನ್ನು ತಗೊಂಡು ಒಂದು ಡೆಸ್ಟಿನಿ 125cc ಬೈಕನ್ನು ಮತ್ತು ನಾವು ಬ್ಯಾಂಗ್ಳೂರ್ಗಾದರೆ ಬಂದಿದ್ವಿ. ಸೊ ಈ ಥರ ಇತ್ತು ಜರ್ನಿ, ತುಂಬ ಅದ್ಭುತವಾಗಾದರೆ ಇತ್ತು. ಸೊ ಫ್ಯೂಚರಲ್ಲಿ ಒಂದು ಟ್ರಾವೆಲಿಂಗ್ ಮಾಡಬೇಕು ಇಲ್ವಾ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಯಾಕಂತೇಳಿದ್ರೆ ಇವ್ರಿಗೋಸ್ಕರ ಎಲ್ಲೂ ಹೋಗೋಕ್ಕಾಗಲ್ಲ. ಅಂದ್ಕೊಂಡಿದ್ದೀನಿ ಒಂದು ಚೈನಾ ಒಂದು ಟ್ರಿಪ್ ಮಾಡಬೇಕು ಅಂತೇಳ್ಬಿಟ್ಟು, ಬಟ್ ನೋಡಬೇಕು, ಮನೆಯಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಇವ್ರನ್ನ, ತುಂಬ ಕಷ್ಟ ಆಗ್ತದೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ, ಸೊ ಈ ವಿಡಿಯೋ ನೀವು ಎಂಜಾಯ್ ಮಾಡಿದರೆ ಅಂದ್ಕೊಂಡಿದ್ದೀನಿ. ಅದೇ ಥರ ನಿಮ್ಗೇನಾದರೂ ಇಷ್ಟ ಆಗಿದರೆ ಸಣ್ಣದಾಗಿರ್ತಕ್ಕಂಥ ಒಂದು ಲೈಕ್ ಕೊಡಿದ್ರೆ ಸಾಕು. ಸೊ ಇದೇ ಥರ ಒಳ್ಳೆ ಕಂಟೆಂಟ್ ವೀಡಿಯೋಸನ್ನು ಪ್ರತಿದಿನ ನಿಮಗೋಸ್ಕರ ತಂದಿಡ್ತಾ ಇರ್ತೀನಿ. ಸೊ ನೋಡಿ, ಆನಂದಿಸಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತಾ.